ಜಮೀರ್ ಜೊತೆ ಪಾಕ್ ವಿರುದ್ಧ ಯುದ್ಧಕ್ಕೆ ನಾನೂ ಕೂಡ ಹೋಗ್ತೀನಿ ಅಂತ ಹೇಳಿ ಹಾವೇರಿಯಲ್ಲಿ ಮಾಜಿ ಶಾಸಕ ಸೈಯದ್ ಅಸ್ಪೀರ್ ಖಾದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತೀಯರು ಎಲ್ಲರೂ ಪಹಲ್ಗಾಮ್ ಘಟನೆಯನ್ನ ಖಂಡಿಸ್ತೀವಿ. ಸರಿ, ಒಂದು ಕುರಿ ಹಳ್ಳಕ್ಕೆ ಬೀಳ್ತು ಅಂದ್ರೆ ಇನ್ನೆಲ್ಲ ಕುರಿಗಳು ಹಳ್ಳಕ್ಕೆ ಬೀಳತ್ತೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಶಾಸಕರು. ಇತ್ತೀಚೆಗಷ್ಟೇ ಸಚಿವ ಜಮೀರ್ ಅವರು ಪಾಕ್ ವಿರುದ್ಧ ಯುದ್ಧಕ್ಕೆ ನಾನು ಕೂಡ ಹೋಗ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಾವೇರಿಯಲ್ಲಿ ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಖಾದ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತೀಯರು ಎಲ್ಲರೂ ಪಹಲ್ಗಾಮ್ ಘಟನೆಯನ್ನ ಖಂಡಿಸ್ತೀವಿ. ಜಮೀರ್ ಅಹ್ಮದ್ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಮೀರ್ ಅಹ್ಮದ್ ಅವರಿಗೆ ಆ ಧೈರ್ಯ ಸಾಮರ್ಥ್ಯ ಇದೆ. ದೇಶಕ್ಕಾಗಿ ಜಮೀರ್ ಅಹ್ಮದ್ ಪ್ರಾಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅವ್ರ ಜೊತೆ ಯುದ್ಧಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದೇನೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡೋದೇ ನಮ್ಮ ಉದ್ದೇಶ. ಭಾರತವನ್ನ ಯಾರೂ ಕೂಡ ಟಚ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಪ್ರಧಾನಮಂತ್ರಿ ಪ್ರಹ್ಲಾದ್ ಜೋಶಿ ಅನುಮತಿ ಕೊಡಿಸ್ಲಿ, ಹೋಗ್ತೀವಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಬಿಜೆಪಿಯವರಿಗೆ ಟೀಕೆ ಮಾಡೋದು ಒಂದೇ ಬಂಡವಾಳ ಆಗೋಗ್ಬಿಟ್ಟಿದೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಯಾಕೆ ಹೇಳುತ್ತಂದ್ರು ಅನ್ನೋದು ಪ್ರಶ್ನೆಯಾಗಿದ್ರೆ, ಯಾವಾಗ ಜಮೀರ್ ಅಹ್ಮದ್ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟರು, ಆ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ರು ಅಂತಂದ್ರೆ, ನೀವು ಹೇಳಿಕೆ ಕೊಡೋದನ್ನ ನಿಲ್ಲಿಸ್ಬಿಡಿ, ನೀವು ಆರಾಮಾಗಿ ಇರಿ, ಇಲ್ಲಿ ನಮ್ಮ ಸೇನೆ ಎಲ್ಲವನ್ನ ಕೂಡ ನೋಡ್ಕೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಹ್ಲಾದ್ ಜೋಶಿ ಅನುಮತಿ ಕೊಡಿಸ್ಲಿ, ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಸಚಿವ ಜಮೀರ್ ಜೊತೆ ಪಾಕ್ ವಿರುದ್ಧ ಯುದ್ಧಕ್ಕೆ ನಾನು ಕೂಡ ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನಾಡ್ತಾ ಇದ್ದಾರೆ ಸೈಯದ್ ಅವರು. ಯುದ್ಧ ಮಾಡೋದಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದಾರಾ ಏನ್ ಕತೆ ಅನ್ನೋದು ಒಂದು ಪ್ರಶ್ನೆ. ಯಾಕಂತಂದ್ರೆ ನಮ್ಮ ಸೇನೆ ಸನ್ನದ್ಧವಾಗಿದೆ. ಅಲ್ಲಿ ಹಗಲು ರಾತ್ರಿ ಅನ್ನದೇ ನಮ್ಮ ಸೇನೆ ನಮ್ಮನ್ನೆಲ್ಲರನ್ನೂ ಕೂಡ ಕಾಯ್ತಾ ಇದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಜಸ್ಟ್ ಸಪೋರ್ಟ್ ಮಾಡಿದ್ರೆ ಸಾಕು, ನೀವು ನಾಲಿಗೆ ಹರಿ ಬಿಡೋದನ್ನ ಬಿಟ್ಟು ಜಸ್ಟ್ ಸಪೋರ್ಟ್ ಮಾಡಿದ್ರೆ ಸಾಕು ಅನ್ನುವಂತಹ ಮಾತುಗಳನ್ನ ಕೂಡ ಇದೀಗ ಹಾಡ್ಲಾಗ್ತಾ ಇರುವಂಥದ್ದು. ಬಟ್ ಆದ್ರೆ ನಾವು ಕೂಡ ಯುದ್ಧಕ್ಕೆ ಹೋಗ್ತೀವಿ, ನಾವು ಕೂಡ ಯುದ್ಧ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅನ್ನುವಂತಹ ಮಾತುಗಳನ್ನಾಡೋದು ಎಷ್ಟು ಸರಿ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡೋದು ಹೌದು, ಅದು ನಮ್ಮ ಆದ್ಯ ಕರ್ತವ್ಯ. ಪಾಕಿಸ್ತಾನ ನಾಲಿಗೆ ಹರಿಬಿಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ನಾವು ತಿರುಗೇಟನ್ನ ಕೊಡ್ಲೇಬೇಕಾಗಿದೆ. ಅವರು ಎಲ್ಲ ಜಗತ್ತಿನಾಗ ಅದರ ನೋಡಿ, ಪಹಲ್ಗಾಮ್ ಘಟನೆ ಇವತ್ತು ಇಡೀ ಭಾರತೀಯರಿಗೆ ನೋವು ತಂದಿರತಕ್ಕಂಥದ್ದು. ಜೊತೆಗೆ ಭಾರತ ದೇಶ ಮೇಲೆ ಯಾರ್ಯಾರ ಪ್ರೀತಿ ಅಭಿಮಾನ ಇಟ್ಟಾರ ಅವರು ಎಲ್ಲ ಜಗತ್ತಿನಾಗ ಅದರ ಖಂಡನೆ ಮಾಡಿದ್ವಿ. ನಾನು ಕೂಡ ಖಂಡಿಸ್ತೇನೆ. ಬಟ್ ನಮ್ಮ ನಾಯಕರು ಜಮೀರ್ ಅಹ್ಮದ್ ಸಾಹೇಬರು ಏನು ನಾನೇ ಹೋಗ್ತೀನಿ ಪಾಕಿಸ್ತಾನಿಗೆ ಅಂತ ಹೇಳಿದಾರಲ್ಲ, ಅದು ನಿಜಕ್ಕೂ ಅವರಲ್ಲಿ ಆ ಧೈರ್ಯ ಇದೆ, ಆ ಸಾಮರ್ಥ್ಯ ಇದೆ. ಬಿ ಜೆ ಪಿಯವರು ಅವ್ರ ಬಗ್ಗೆ ಏನೇನೋ ಹೇಳಕತ್ತಾರೆ ಬಿ ಜೆ ಪಿ ನಾಯಕರು. ಬಟ್ ಅವರಿಗೆ ಜಮೀರ್ ಅಹ್ಮದ್ ಸಾಹೇಬರ ಏನು ಇವತ್ತು ಜನಪ್ರಿಯತೆಯೇ ಅವರಿಗೆ ಏನು ಭಾಳ ನುಂಗ್ಲಾರ್ದ ತುತ್ತಾಗಿದೆ ಬಿ ಜೆ ಪಿಯವರಿಗೆ. ಜಮೀರ್ ಅಹ್ಮದ್ ಅವರು ಈ ರಾಜ್ಯದಲ್ಲಿ ಜನಪ್ರಿಯ ನಾಯಕರಾಗಿದ್ದಾರೆ ಸರ್ವ ಜನಾಂಗಕ್ಕೆ. ಹಾಗಾಗಿ ಅವರು ನಮ್ಮ ದೇಶದ ಅಭಿಮಾನ, ದೇಶದ ಜನಕ್ಕೆ, ನಮ್ಮ ಕನ್ನಡಿಗರಿಗೆ, ಭಾರತೀಯರಿಗೆ ಮಾಡಿರ್ತಕ್ಕಂಥ ಏನು ಆ ಘಟನೆ ಅವರಿಗೆ ನಮಗೆಲ್ಲ ಭಾಳ ನೋವು ತಂದಿದೆ. ಜಮೀರ್ ಅಹ್ಮದ್ ಪಾಕಿಸ್ತಾನ ಹೋದ್ರೆ ಅವ್ರ ಜೊತೆ ನಾನು ಕೂಡ ಹೋಗೋಣ, ನಾನು ಒಬ್ಬ ಅಂಥೇಳಿ ನೀವು ತಿಳ್ಕೊರಿ, ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ. ನೋಡಿ, ಪಹಲ್ಗಾಮ್ ಘಟನೆ ಇವತ್ತು ಇಡೀ ಭಾರತೀಯರಿಗೆ ನೋವು ತಂದಿರತಕ್ಕಂಥದ್ದು. ಜೊತೆಗೆ ಭಾರತ ದೇಶ ಮೇಲೆ ಯಾರ್ಯಾರ ಪ್ರೀತಿ ಅಭಿಮಾನ ಇಟ್ಟಾರ ಅವರು ಎಲ್ಲ ಜಗತ್ತಿನಾಗ ಅದರ ಖಂಡನೆ ಮಾಡಿದ್ವಿ. ನಾನು ಕೂಡ ಖಂಡಿಸ್ತೇನೆ.